ಮಂಡಿ ಎಲ್ಲ ಕಟ್ ಮಾಡ್ಬಿಟ್ಟು ಮೂಳೆ ಎಲ್ಲ ತೆಗೆದಿಟ್ಬಿಟ್ಟು ಹೊಸ ಮೂಳೆ ಹಾಕ್ತಾರೆ, ಹೊಸ ಮಂಡಿ ಹಾಕ್ತಾರೆ. ನನ್ನ ಪೇಷಂಟ್ಸ್ ಕೆಲವರು ಯಕ್ಷಗಾನ ಕೂಡ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ, ಕೋಲಾಟ ಆಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಕಾಂತ್ ಅಂತ, ಕನ್ಸಲ್ಟೆಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿ ಸರ್ಜನ್, ಆನ್ಯ ಹಾಸ್ಪಿಟಲ್. ಕೆಲವರು ತುಂಬಾ ಕ್ವಶನ್ ಕೇಳೋದು ಒಂದು ಜಾಸ್ತಿ ಅಂದ್ರೆ ಪೈನ್ ವೈಲ್ ಕ್ಲೈಂಬಿಂಗ್ ಸ್ಟೇರ್ಸ್. ಮೆಟ್ಲತ್ತುವಾಗ ನೋವಾಗುತ್ತೆ. ಯೂಶಲಿ 40 ವರ್ಷದ ಮೇಲೆ ಈ ತರ ತೊಂದರೆಗಳು ಶುರು ಆಗುತ್ತೆ. ಸೊ ಏನ್ ಕಾರಣಗಳು? ಬರೀ ವಯಸ್ಸಾಗಿರೋ ಕಾರಣನಾ, ಇಲ್ಲ ಮಂಡಿಲಿ ಬೇರೆ ಏನಾದ್ರು ತೊಂದರೆ ಇದೆಯಾ? ಸೊ ಏನ್ ಕಾರಣದಿಂದ ಇದು ಸ್ಟಾರ್ಟ್ ಆಗುತ್ತೆ, ಮುಂದೆ ಇದು ಹೇಗೆ ಮುಂದುವರಿಬಹುದು? 40 ವರ್ಷ ಇಲ್ಲ ಹುಟ್ಟುತ್ತಾನೆ ಮಂಡಿ ಜಾಯಿಂಟ್ ಒಳಗಡೆ ಒಂದು ಪದರ ಇರುತ್ತೆ. ಸೊ ಈ ಪದರಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಈ ನೀಲಿ ಕಲರ್ ಇದೆಯಲ್ಲ, ಈ ನೀಲಿ ಕಲರ್ ಪದರ, ಸೊ ಈ ಮೂಳೆ ಮೇಲೆ ಇರುತ್ತೆ, ಇದಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಈ ಪದರ ಇಲ್ಲೂ ಕೆಳಗಡೆನೂ ಅದೇ ರೀತಿಯಾದ ಪದರ ಇರುತ್ತೆ. ಸೊ ಇದೆರಡು ಜಾಯಿಂಟ್ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ, ಸೊ ದಟ್ ಮೂಳೆ ಟಚ್ ಆಗಲ್ಲ. ಸೊ ಮೂಳೆ ಟಚ್ ಆಗದೆ ಇರುವಾಗ ನೋವು ಪೇಷಂಟ್ಗೆ ಯಾವುದೇ ರೀತಿಯಾದ ನೋವು ಇರಲ್ಲ, ಯಾವುದೊಬ್ಬ ವ್ಯಕ್ತಿಗಾಗಲಿ. ಸೊ ಬಟ್ 40 ವರ್ಷ ಆದ್ಮೇಲೆ ಈ ಕಾರ್ಟಿಲೇಜ್ ಅನ್ನೋ ಲೇಯರ್ ಕ್ರಮೇಣ ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಎನ್ ಏಜಿಂಗ್ ಪ್ರೊಸೆಸ್. ಸೊ ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ತಲೆ ಕೂದಲು ಬೆಳ್ಳಗಾಗುತ್ತೋ, ಹಲ್ಲುಗಳೆಲ್ಲ ಬಿದ್ದೋಗುತ್ತೋ, ಅದೇ ರೀತಿಯಾಗಿ ಕಾರ್ಟಿಲೇಜು ಕೂಡ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾವುದೇ ರೀತಿಯಾದ ಕಾಯಿಲೆ ಅಲ್ಲ. ಎರಡನೇದು, ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೆಳಗೆ ಕೂತ್ಕೋತಾರೆ, ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾರೆ, ಕೆಳಗೆ ಕೂತ್ಕೊಂಡೇ ವಾಶ್ರೂಮ್ಗೆ ಹೋಗ್ತಾರೆ, ಏನೇ ಆಗ್ಲಿ ಮನೆಯಲ್ಲಿ ಕೆಳಗೆ ಕೂತ್ಕೋತಾರೆ. ಸೊ ಕೆಳಗೆ ಕೂತು ಎದ್ದು ಮಾಡೋದ್ರಿಂದ ಈ ಜಾಯಿಂಟ್ ಒಳಗಡೆ ಒಂದು ಕುಷನ್ ಇರುತ್ತೆ, ಇದಕ್ಕೆ ಮೆನಿಸ್ಕಸ್ ಅಂತ ಹೇಳ್ತೀವಿ. ಈ ಮೆನಿಸ್ಕಸ್ ಅನ್ನೋದು ಇಲ್ಲಿ ಹರಿದೋಗ್ಬಿಡುತ್ತೆ ಹಿಂದ್ಗಡೆ. ಕೆಳಗೆ ಕೂತ್ಕೊಂಡಿದ್ದು ಮಾಡಿದಾಗ ಕೆಳಗೆ ಕೂತ್ರಾಗ ಇಲ್ಲಿ ಪ್ರೆಷರ್ ಬಿಡುತ್ತೆ, ಪ್ರೆಷರ್ ಬಿದ್ದು ಇದು ಹರಿದೋಗ್ಬಿಡುತ್ತೆ. ಸೊ ಇದು ಹರಿದೋದಾಗ ಕೂಡ ಮೆಟ್ಲು ಹತ್ತಿ ಇಳಿಯುವಾಗ ನೋವು ಬರುತ್ತೆ. ಈ ಪದರ ಸೌದೋದು ಏನಾಗುತ್ತೆ, ಸೊ ಆಸ್ಟಿಯೋಆರ್ಥೈಟಿಸ್ ಅಂತ ತೊಂದರೆ ಇದೆ, ಅದಕ್ಕೆ ಮಂಡಿ ಸವೆತ ಅಂತ ಹೇಳ್ತೀವಿ. ಸೊ ಈ ಪದರ ಸೌದೋದ್ರೆ ಕೆಳಗಡೆನೂ ಪದರ ಸೌದೋಗುತ್ತೆ. 4 ಸ್ಟೇಜ್ಗಳಲ್ಲಿ ಆಸ್ಟಿಯೋಆರ್ಥೈಟಿಸ್ ಅನ್ನೋದು ಬರುತ್ತೆ. ಫಸ್ಟ್ ಸ್ಟೇಜ್ ಅಂದ್ರೆ 50% ವರೆಗೂ ಮಂಡಿ ಅದು ಈ ಪದರ ಸೌದೋಗುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ 50ರಿಂದ 75%, ಥರ್ಡ್ ಸ್ಟೇಜ್ ಅಲ್ಲಿ 75ರಿಂದ 100%, ಫೋರ್ತ್ ಸ್ಟೇಜ್ ಅಂದ್ರೆ 100% ಇಂದ ಜಾಸ್ತಿ. ಸೊ 100% ಆಫ್ ದ ಕಾರ್ಟಿಲೇಜ್ ಇದು ಪೂರ್ತಿ ಸೌದೋಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸೌದೋಗಿದೆ. ಇದು ಫಸ್ಟ್ ಸ್ಟೇಜ್, ಗ್ರೇಡ್ 1. ಸೊ ಇದರಲ್ಲಿ ಬರೀ ಅಲ್ಲಲ್ಲಿ ಬ್ರೇಕ್ ಆಗಿದೆ, ಒಂದು 50% ವರೆಗೂ ಕಾರ್ಟಿಲೇಜ್ ಸೌದೋಗಿದೆ. ಸೊ ಇದರಿಂದನೂ ಸ್ಟಾರ್ಟಿಂಗ್ ನೋವು ಬರುತ್ತೆ. ಹೋಗ್ತಾ ಇದು 100% ಪೂರ್ತಿ ಕಾರ್ಟಿಲೇಜ್ ಸೌದೋಗುತ್ತೆ. ಈ ಕಡೆನೂ ಸೌದೋಗುತ್ತೆ, ಈ ಕಡೆನೂ ಸೌದೋಗುತ್ತೆ. ಸೊ ಪೂರ್ತಿ ಕಾರ್ಟಿಲೇಜ್ ಸೌದ್ರೆ ಮೂಳೆ ಟಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೂಳೆ ಟಚ್ ಆದಾಗ ಏನಾಗುತ್ತೆ, ತುಂಬಾ ನೋವು ಬರುತ್ತೆ. ಇದು ನಾರ್ಮಲ್ ನಡೆಯುವಾಗಲೂ ಕೂಡ ನೋವು ಬರುತ್ತೆ. ಸೊ ಮಂಡಿ ಮೆಟ್ಲು ಹತ್ತಿ ಇಳಿಯುವಾಗ ಸ್ಟಾರ್ಟ್ ಆಗೋ ನೋವು ಪೂರ್ತಿ ಸೌದೋಗಿ ದಿನನಿತ್ಯ ಮಾಡೋ ಕೆಲಸಗಳಲ್ಲೂ ಕೂಡ ನೋವು ಕಾಣಿಸುವಂತ ಪರಿಸ್ಥಿತಿ ಬರಬಹುದು. ಒಂದು, ಕೆಳಗಡೆ ಕೂತ್ಕೊಳ್ಳೋದನ್ನ ಕಂಪ್ಲೀಟ್ ನಿಲ್ಲಿಸ್ಬೇಕು. ಇನ್ನೊಂದು, ಸಣ್ಣ ಪುಟ್ಟ ಎಕ್ಸಸೈಸ್ಗಳಿರುತ್ತೆ, ಆ ಎಕ್ಸಸೈಸ್ಗಳನ್ನ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಸೌವಿತ ಏನಿದೆ ಅದು ದೀರ್ಘಕಾಲದಲ್ಲಿ ಹಾಗೆ ಇರ್ತದೆ, ಪ್ರೋಗ್ರೆಸ್ ಆಗಲ್ಲ. ಸೆಕೆಂಡ್ ಸ್ಟೇಜಿಗೆ ಬಂದ್ರೆ ಏನ್ ಸರ್, ಕೆಲವೊಂದು ಇಂಜೆಕ್ಷನ್ಗಳಿದೆ, ಹೈಲುರೋನಿಕ್ ಆಸಿಡ್ ಅಂತ ಹೇಳ್ತೀವಿ, ಆ ಇಂಜೆಕ್ಷನ್ ಕೊಡ್ಬೋದು. ಕೆಲವೊಂದು ಸಣ್ಣ ಪುಟ್ಟ ದೂರ್ಬೀನ್ ಆಪರೇಷನ್ಗಳಿರುತ್ತೆ, ಆರ್ಥೋಸ್ಕೋಪಿಕ್ ಸರ್ಜರಿ, ಅದನ್ನು ಸಹ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ, ಸೆಕೆಂಡ್ ಸ್ಟೇಜ್ ನಾವು ಮ್ಯಾನೇಜ್ ಮಾಡ್ಬೋದು. ಥರ್ಡ್ ಮತ್ತೆ ಫೋರ್ತ್ ಎರಡರಲ್ಲಿ ತುಂಬಾ ನೋವು ಇರುತ್ತೆ. ತುಂಬಾ ನೋವು ಇದ್ದು ಥರ್ಡ್ ಫೋರ್ತ್ ಸ್ಟೇಜ್ ಅಲ್ಲಿ ಇದ್ರೆ ಅದಕ್ಕೆ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಸೊ ನೀ ರಿಪ್ಲೇಸ್ಮೆಂಟ್ ಮಾಡೋದು ಒಳ್ಳೇದು. ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಮಂಡಿ ಎಲ್ಲ ಕಟ್ ಮಾಡ್ಬಿಟ್ಟು ಮೂಳೆ ಎಲ್ಲ ತೆಗೆದಿಟ್ಬಿಟ್ಟು ಹೊಸ ಮೂಳೆ ಹಾಕ್ತಾರೆ, ಹೊಸ ಮಂಡಿ ಹಾಕ್ತಾರೆ. ಇದು ತುಂಬಾ ತಪ್ಪು ಪರಿಕಲ್ಪನೆ. ಸೊ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಮಂಡಿಯನ್ನ ರೀಪ್ಲೇಸ್ ಮಾಡಲ್ಲ, ಮಂಡಿಯಲ್ಲಿರುವಂತ ಪದರವನ್ನ ರೀಪ್ಲೇಸ್ ಮಾಡ್ತೀವಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ಆ ಪದರವನ್ನ ತೆಗೆದು ಆರ್ಟಿಫಿಷಿಯಲ್ ಒಂದು ಪದರವನ್ನ ಹಾಕ್ತೀವಿ ಅಷ್ಟೇ. ಇದಕ್ಕೆ ನೀ ರಿಪ್ಲೇಸ್ಮೆಂಟ್. ಕ್ಯಾಪಿಂಗ್, ಹೇಗೆ ಹಳ್ಳು ಉಳುಕಾದ್ರೆ ಕ್ಯಾಪಿಂಗ್ ಮಾಡ್ತಾರೆ, ಅದೇ ರೀತಿ ಮಂಡಿಯಲ್ಲಿ ಪದರ ಸೌದೋದ್ರೆ ಅದಕ್ಕೊಂದು ಕ್ಯಾಪಿಂಗ್ ಮಾಡ್ತೀವಿ. ಆ ಕ್ಯಾಪಿಂಗ್ ಹೆಸರೇ ನೀ ರಿಪ್ಲೇಸ್ಮೆಂಟ್ ಅಂತ ಅರ್ಥ. ಫಾಸ್ಟ್ ಆಗಿ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಮಾಂಸಗಳು ಲಿಗಮೆಂಟ್ ಕಟ್ ಮಾಡದೇ ಇರೋದ್ರಿಂದ ಬ್ಲಡ್ ಲಾಸ್ ತುಂಬಾ ಕಮ್ಮಿ, ರಕ್ತಸ್ರಾವ ಆಪರೇಷನ್ ಅಲ್ಲಿ ತುಂಬಾ ಕಮ್ಮಿ ಆಗುತ್ತೆ. ಸೆಕೆಂಡ್ ಅಡ್ವಾಂಟೇಜ್, ಆಪರೇಷನ್ ಆದ್ಮೇಲೆ ನಿಮ್ಗೆ ಮಂಡಿ ನೋವು, ಆಪರೇಷನ್ ನೋವು, ಸರ್ಜಿಕಲ್ ಪೇಯ್ನ್ ತುಂಬಾ ಕಮ್ಮಿ ಇರುತ್ತೆ. ಇಲ್ಲ ಕೆಲವೊಂದ್ಸಲಿ ಇರೋದೇ ಇಲ್ಲ. ಒಂದು ಮಂಡಿ ನೀ ರಿಪ್ಲೇಸ್ಮೆಂಟ್ ಆದ್ರೆ ಇರೋದೇ ಇಲ್ಲ. 2 ಮಂಡಿ ಇದ್ರೆ ಒಂದ್ ಸ್ವಲ್ಪ ಇರುತ್ತೆ, ಅದು 2ರಿಂದ 3 ದಿನ ಅಷ್ಟೇ. ಇನ್ನೊಂದು ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಬೇಗ ರಿಕವರ್ ಆಗ್ತಾರೆ. ಹೇಗೆ 1 ತಿಂಗಳು 2 ತಿಂಗಳು ರಿಕವರ್ ಆಗೋ ಜಾಗದಲ್ಲಿ 3ರಿಂದ 4 ವಾರದಲ್ಲಿ ಕಂಪ್ಲೀಟ್ ರಿಕವರ್ ಆಗ್ತಾರೆ. 4ನೇ ಅಡ್ವಾಂಟೇಜು,
ಅವ್ರಿಗೆ ಕೆಳಗೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದರೂ ಸಹ CR ನೀ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಕೆಳಗೆ ಕೂತ್ಕೊಳ್ಳಬಹುದು. ಸೊ ಇದು ಮೇಜರ್ ಅಡ್ವಾಂಟೇಜ್. ಸೊ ಕೆಳಗಡೆ ಕೂತ್ಕೊಂಡು ಸಹ ಎದ್ದೇಳ್ಬೋದು. ನನ್ನ ಪೇಷಂಟ್ಸ್ ಕೆಲವರು ಯಕ್ಷಗಾನ ಕೂಡ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ, ಕೋಲಾಟ ಆಡ್ತಾ ಇದ್ದಾರೆ. ಸೊ ಇದೆಲ್ಲ ಅಡ್ವಾಂಟೇಜ್ ಏನಕ್ಕೆ ಅಂದರೆ ಆ ಲಿಗಮೆಂಟ್ ನಾವು ಉಳಿಸೋದ್ರಿಂದ ನರಗಳೇನು ಕಟ್ಟಾಗಲ್ಲ. ಸೊ ಈ ಲಿಗಮೆಂಟ್ ಉಳಿಯುತ್ತೆ, ನರ ಕಟ್ಟಾಗಲ್ಲ, ಮಾಂಸಗಳೆಲ್ಲ ಹಂಗೆ ಇರುತ್ತೆ. ಬರೀ ಪದರ ಮಾತ್ರ ಚೇಂಜ್ ಆಗೋದ್ರಿಂದ ಅವ್ರಿಗೆ ಮಂಡಿ ನಾರ್ಮಲ್ ಸ್ವಂತ ಮಂಡಿ ಥರನೇ ಫೀಲಿಂಗ್ ಇರುತ್ತೆ. ಅದರಿಂದ ಅವರು ನಾರ್ಮಲ್ ಆಗಿ ರಿಕವರ್ ಆಗ್ತಾರೆ. 20 ವರ್ಷದಿಂದ ಹೇಗಿದ್ರು ಅದೇ ರೀತಿಯಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ಸೊ ಇದು ನೀ ರೀಪ್ಲೇಸ್ಮೆಂಟ್ನ ಅಡ್ವಾಂಟೇಜ್ಗಳು.